ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನ್ಯಾಂಡ್ ಆ್ಯಂಡ್ ನಾರ್ ಇಂಪ್ಲಿಮೆಂಟೇಷನ್ ಹೇಗೆ ಮಾಡೋದು ನೋಡೋಣ. ಫಸ್ಟ್ ಇಂಪ್ಲಿಮೆಂಟ್ ದ ಬೂಲಿಯನ್ ಫಂಕ್ಷನ್ ಎಫ್ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಸಿ ಡಿ ಯೂಸಿಂಗ್ ನ್ಯಾಂಡ್ ಗೇಟ್ಸ್. ಇದನ್ನು ನಾವು ನ್ಯಾಂಡ್ ಗೇಟಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಅದಕ್ಕೆ ನಾವು ಫಸ್ಟು ನಾರ್ಮಲ್ ಸರ್ಕ್ಯೂಟ್ ಡ್ರಾ ಮಾಡ್ಕೊಳ್ಳೋಣ. ಎಫ್ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಸಿ ಡಿ. ಇದಕ್ಕೆ ನಾರ್ಮಲ್ ಫಸ್ಟ್ ಎ ಬಿ ಸಿ ಡಿ 4 ಇನ್ಪುಟ್ಸ್ ಇದೆ, ಒಂದು ಔಟ್ಪುಟ್ ಇದೆ. ಸೊ ಎ ಬಿ ಸಿ ಡಿ, ಎ ಬಿ ಮಧ್ಯ ಏನು ಇಲ್ಲಿ ಆ್ಯಂಡ್ ಆಪ್ರೇಷನ್ ಇದೆ. ಸೊ ಆ್ಯಂಡ್ದು ಸಿಂಬಲ್ ಏನು ಈ ಥರ, ಸಿ ಡಿ ಮಧ್ಯನೂ ಆ್ಯಂಡ್ ಇದೆ. ನೆಕ್ಸ್ಟ್ ಇದು ಯಾವುದು, ಇದು ಆರ್ ಆಪ್ರೇಷನ್ಗೆ ಕನೆಕ್ಟ್ ಆಗಿದೆ. ಸೊ ಇದು ಎಫ್ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಸಿ ಡಿ. ನಾರ್ಮಲ್ ಸರ್ಕ್ಯೂಟ್ ಆದಮೇಲೆ ನಾವು ಇಲ್ಲೇನು ಇಂಪ್ಲಿಮೆಂಟ್ ದ ಬೂಲಿಯನ್ ನ್ಯಾಂಡ್ ಗೇಟಾಗಿ ಕನ್ವರ್ಟ್ ಮಾಡಬೇಕು. ನ್ಯಾಂಡ್ ಗೇಟ್ ಅಂತ ಗೊತ್ತು ನಿಮ್ಗೆ, ಇಲ್ಲಿ ಬಬಲ್ ಮಾಡಿದ್ರೆ ಅದು ನ್ಯಾಂಡ್ ಗೇಟ್ ಆಗುತ್ತೆ. ಎ ಬಿ ಸಿ ಡಿ ನ್ಯಾಂಡ್ ಗೇಟ್ ಇರೋದಕ್ಕೆ ಮುಂದೆ ಬಬಲ್ ಹಾಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನಾರ್ ಗೇಟ್ಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ಇಲ್ಲಿ ಬಬಲ್ಸ್ ಬರುತ್ತೆ. ನೆಕ್ಸ್ಟ್ ಇದನ್ನು ನಾವು ರೀಪ್ಲೇಸ್ ಮಾಡಬೇಕು ನ್ಯಾಂಡ್ ಗೇಟ್ಗೆ. ಸೊ ಎ ಬಿ ಸಿ ಡಿ ರೀಪ್ಲೇಸ್ ಮಾಡಿದಾಗ ಇದು ಬರುತ್ತೆ. ಇವಾಗ ಎಲ್ಲ ನ್ಯಾಂಡ್ ಗೇಟಾಗಿ ಕನ್ವರ್ಟ್ ಆಗಿದೆ. ಸೊ ಇದು ನಿಮ್ಮ ಫೈನಲ್ ಇಂಪ್ಲಿಮೆಂಟೇಷನ್ ನ್ಯಾಂಡ್ ಗೇಟ್. ಇದರಲ್ಲೂ ಫಸ್ಟ್ ನಾರ್ಮಲ್ ಸರ್ಕ್ಯೂಟ್ನ ಬರ್ಕೊಳ್ಳೋಣ. ಇನ್ಪುಟ್ಸ್ ಎ ಬಿ ಸಿ ಡಿ ಇ ಇದೆ. ಎ ಬಿ ಅದು ಕನೆಕ್ಟ್ ಆಗಿದೆ, ಪ್ಲಸ್ ಮೀನ್ಸ್ ಆರ್ ಗೇಟ್ಗೆ. ನೆಕ್ಸ್ಟ್ ಸಿ ಡಿನೂ ಆರ್ ಗೇಟಿಗೆ ಕನೆಕ್ಟ್ ಆಗಿದೆ, ಈ ಯಾವುದಕ್ಕೂ ಕನೆಕ್ಟ್ ಆಗಿಲ್ಲ. ಸೊ ಈ ಮೂರು ಬಂದು ಆ್ಯಂಡ್ ಗೇಟ್ ಆಪ್ರೇಷನ್ಗೆ ಕನೆಕ್ಟ್ ಆಗಿದೆ. ಇದು ಇವಾಗ ಹ್ಯಾಂಡ್ ಗೇಟಿಗೆ ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇವಾಗ ಇದನ್ನು ನಾವು ನಾರಿಗೆ ಕನ್ವರ್ಟ್ ಮಾಡಬೇಕು. ಸೊ ನಾರ್ ಗೇಟ್ಗೂ ಬಬಲ್ ಬರುತ್ತೆ. ಇದನ್ನು ನಾವು ಸೆಕೆಂಡ್ ಸ್ಟೆಪ್ನ ಇಗ್ನೋರ್ ಮಾಡಿ ಡೈರೆಕ್ಟಾಗಿ ಕೂಡ ಮಾಡ್ಬೋದು. ಮೀನ್ಸ್ ಇಗ್ನೋರ್ ಮಾಡಿದ್ರೆ ಇಲ್ಲಿ ಫಸ್ಟು ನಾವು 3 ಬಬಲ್ಸ್ ಹಾಕ್ಕೊಂಡು ನ್ಯಾಂಡ್ ಗೇಟನ್ನು ಮಾಡಬೇಕು, ಮತ್ತು ಅದನ್ನು ರೀಪ್ಲೇಸ್ ಮಾಡೋದು ಈ ಥರ ನಾರ್ಮಲ್ ಡೈರೆಕ್ಟಾಗೇ ಮಾಡಿ ಫೈನಲ್ ನ್ಯಾಂಡ್ ಇಂಪ್ಲಿಮೆಂಟೇಷನ್ ಈ ಥರ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.